ಅಲ್ಲಮ್ಮ, ದೇವರು ಎಷ್ಟೊಂದು ಮೋಸನಮ್ಮ. ಬಲಗೈ ಕೊಟ್ಟು ಎಡಗೈ ಕಿತ್ಕೊಂತವನಲ್ಲಮ್ಮ. ಈ ಮಗು ಬಂದಾಗಿಂದ ನಾನು ಎಷ್ಟೋ ಸಂತೋಷವಾಗಿದ್ನಮ್ಮ. ಎಲ್ಲರೂ ಸೇರಿಕೊಂಡು ನನ್ನನ್ನು ರೂಮಾಗ ಹಾಕಿ ಕೂಡಾಕಿದ್ರಮ್ಮ. ಈ ಮಗು ಬಂದಮೇಲೆ ನನಗೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ಇವಾಗ ಕರ್ಕೊಂಡು ಹೋಗ್ತೀನಿ ಅಂದರೆ ಹೆಂಗಮ್ಮ? ಬೇಡಮ್ಮ, ನೀನೇನು ಭಯ ಪಡಬೇಡ. ಬಾ, ನಮ್ಮ ಮನೆಗೆ ಹೋಗೋಣ. ನನ್ನ ಜೊತೆಗೆ ಇರಿ ಅಂತೆ. ನೀನೆಲ್ಲೂ ಹೋಗ್ಬೇಡ ಅಲ್ಲಮ್ಮ. ಹ್ಞೂನಮ್ಮ, ನನಗೂ ಯಾರೂ ಇಲ್ಲ. ಬಮ್ಮ, ನಮ್ಮ ಮನೆಗೆ ಇರಿ ಅಂತೆ. ನನ್ನ ಮಗನ ಮನೆ ಬೆಂಗಳೂರಿಗೆ ಅಮ್ಮ ಇರೋದು. ಅಲ್ಲೇ ಇರೋದು ನನ್ನ ಮಗನ ಮನೆ. ಅಲ್ಲೇ ಇದ್ರಿ ನಾವು ಇಷ್ಟು ದಿನದಿಂದ. ಇವಾಗ ಇಲ್ಲಿಗೆ ಬಂದಿತ್ತು. ಅದೇ ಅಲ್ಲೊಂದು 2 ದಿವಸ, ನಮ್ಮ ಮನೆಗೆ 1 2 ದಿವಸ ಇರಿ ಅಂತೆ. ಬಾಮ್ಮ, ಯಾಕೆ ಯೋಚನೆ ಮಾಡ್ತೀಯಾ? ಹ್ಞೂ ದೊಡಮ್ಮ, ನೀನು ಬಾ, ಹೋಗೋಣ ಬಾ. ನಾವು ನಮ್ಮನೆಗೆ ಇರೋಣ. ಬಾ, ನನ್ನ ಜೊತೆಗೆ ಇರಿ ಅಂತೆ ನೀನು. ಓ ವಿಜಯ್, ದೊಡ್ಡಪ್ಪ, ಬರ್ರಿ ಕೂತ್ಕೊ ಬರ್ರಿ. ವಿಜಯ್ ಮಾಮ. ರಶ್ಮಿ, ಚೆನ್ನಾಗಿದ್ದೀನಮ್ಮ? ಹ್ಞೂ ಮಾಮ, ಚೆನ್ನಾಗಿದ್ದೀನಿ. ಏನಪ್ಪ ವಿಜಯ್, ಹೆಂಗಪ್ಪ ಹಿಂಗೆ ಮಾಡಿಬಿಟ್ರೆ? ನಾನೇನಾಗಬೇಕಪ್ಪ? ಆ ಮಗುನ ಬಿಟ್ಟು ನಾನು ಇರೋಕತ್ತೈತೇನಪ್ಪ? ಬಸಪ್ಪ, ಹೇಳಪ್ಪ ನೀನೇ. ಏನು ಮಾಡ್ತೀರಮ್ಮ? ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ಏನೂ ಮಾಡೋಕ್ಕಾಗಲ್ಲ. ಇವಾಗ ಆ ಮಕ್ಕಳಿಗೆ ತಾಯಿ ಆಸರೆ ಬೇಕು. ನೋಡಿ ಎಷ್ಟು ಪುಣ್ಯ ಮಾಡೋರು ನೋಡು. ತಾಯಿನೇ ಇಲ್ಲ ಅಂತ ಅಂದ್ಕೊಂಡಿದ್ದು ನಾವೆಲ್ಲನೂ ಇವತ್ತು ತಾಯಿ ಸಿಕ್ಕವಳೆ ಅಂತಂದರೆ ಆ ಮಕ್ಕಳು ಪುಣ್ಯ ಅಲ್ಲ. ಏನು ಮಾಡೋಕ್ಕಾಗಲ್ಲಮ್ಮ, ಏನು ಮಾಡೋಕ್ಕಾಗಲ್ಲ. ಅಲ್ಲಪ್ಪ, ಬಲಗೈ ಕೊಟ್ಟು ಎಡಗೈ ಕಿತ್ಕೊಂತ ಇದ್ದೀರಲ್ಲ, ಇದು ನ್ಯಾಯನೇನಪ್ಪ? ನ್ಯಾಯನಾ? ಚೆನ್ನಮ್ಮ, ನೀನೇನು ಬೇಜಾರು ಮಾಡ್ಕೊಂಬೇಡ, ಸುಮ್ಮನಿರಮ್ಮ. ಏನು ಬೇಜಾರು ಮಾಡ್ಕೊಂಬೇಡ. ಆ ಮಗು ಎಲ್ಲೂ ಹೋಗಲ್ಲಮ್ಮ, ಎಲ್ಲೂ ಹೋಗಲ್ಲ. ಬರ್ತಾಳೆ ಅವಳು. ಏನಮ್ಮ, ರಜೆ ಬಂದಾಗ ಬತ್ತೀಯ ಇಲ್ಕ? ಹ್ಞೂ ತಾತ, ನಾನು ಬಂದ್ಬಿಡ್ತೀನಿ ರಜೆ ಬಂದಾಗ ದೊಡ್ಡಮ್ಮನ ನೋಡೋಕ್ಕೆ. ಇಲ್ಲೇ ಇರ್ತೀನಿ ನಾನು. ದೊಡ್ಡಮ್ಮ, ನೀನೇನು ಯೋಚನೆ ಮಾಡಬೇಡ. ನೀನು ನನ್ನ ಜೊತೆಗೆ ಬಾ, ಅಲ್ಲೇ ಇರೋಣ ನಾವು. ಏನೋ ಹೋಗಪ್ಪ. ಏನಪ್ಪ ಬಸಪ್ಪ, ನಾನು ಮುಂಚೆ ಇದ್ದಿದ್ದ ಪರಿಸ್ಥಿತಿ ನೀನು ನೋಡಿದ್ದೀಯಲ್ಲ. ಇವಾಗಿನ ಪರಿಸ್ಥಿತಿ ನೋಡು ಹೆಂಗಿದ್ದೀನಿ ನಾನು. ಇದಕ್ಕೆಲ್ಲ ಕಾರಣನೇ ಆ ಮಗುನಪ್ಪ. ಯಾಕಪ್ಪ ಮಗು ನಿಂಗೆ ಕಿತ್ಕೊಂಡು ಹೋಗ್ತಾ ಇದ್ದೀರಾ ನನ್ನ ಹತ್ರಿಂದ? ನೋಡಿಮ್ಮ, ನಮಗೆ ಗೊತ್ತಿಲ್ಲದೆ ನಾವು ದತ್ತು ಕೊಡಿಸ್ಬಿಟ್ರಿ ಮಗುನ. ನಮ್ಮದು ತಪ್ಪಿದೆ, ತಪ್ಪಿಲ್ಲ ಅಂತೇನು ಹೇಳ್ತಾ ಇಲ್ಲ. ಆದರೆ ತಾಯಿ ಇಲ್ಲ ಅಂತ ಅಂದ್ಕೊಂಡಿದ್ರಿ. ಇವಾಗ ತಾಯಿ ಬಂದವರಲ್ಲ, ಅವ್ರ ಮಕ್ಕಳು ಅವ್ರ ಹತ್ರ ಇರೋದೇ ಉತ್ತಮ ಅಲ್ಲೇನಮ್ಮ? ಇನ್ನೂ ಏನೂ ಅರಿದ ಮಕ್ಕಳಮ್ಮ ಅವರು. ಇನ್ನೂ ಏನೂ ಅರಿದ ಮಕ್ಕಳು. ಆ ತಾಯಿ ಹತ್ರನೇ ಬೇಕಾಗಿರೋದು ಇವಾಗ ಅವ್ರ ತಾಯಿ ಹತ್ರನೇ ಇರಲಿ ಬಿಡಮ್ಮ. ಚೆನ್ನಮ್ಮ, ಏನು ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡ. ನಾವೆಲ್ಲ ಇದ್ದೀರಲ್ಲಮ್ಮ. ಬೇಜಾರಾದರೆ ನಮ್ಮ ಮನೆ ಹತ್ರ ಅಷ್ಟೊತ್ತು ಕೂತ್ಕೋ. ರಜೆ ಇದ್ದಾಗ ರೇಷ್ಮಿನೂ ಬರ್ತಾಳೆ. ಏನಮ್ಮ ಕಲಾವತಿ, ಚೆನ್ನಮ್ಮಂಗೆ ಏನು ಹೇಳ್ದಮ್ಮ? ದೊಡ್ಡಪ್ಪ, ನಾನು ಅದೇ ಹೇಳ್ತಾ ಇರೋದು. ನಾನು ಇಷ್ಟು ದಿನದಿಂದ ಮಕ್ಕಳಿಲ್ದಿರೋ ವನವಾಸ ಬಿತ್ತಿರೋದೇ ಸಾಕು. ಇವಾಗ ನನ್ನ ಮಕ್ಕಳು ನಂಗೆ ಬೇಕೇ ಬೇಕು ದೊಡ್ಡಪ್ಪ. ನನ್ನ ಮಕ್ಕಳು ನನ್ನ ಜೊತೆಗಿರಬೇಕು. ಅದೇ ನಾನು ಕೇಳ್ಕೊಳ್ಳೋದು. ನನ್ನ ಮಕ್ಕಳೇ ನನ್ನ ಪ್ರಪಂಚ. ನನ್ನ ಮಕ್ಕಳನ್ನ ಬಿಟ್ಟಂತೂ ನಾನು 1 ನಿಮಿಷನೂ ಇರಲ್ಲ. ಇನ್ನು ಇಷ್ಟು ದಿನದಿಂದ ಅಂತೂ ಏನೋ ಆಗಿದ್ದಾಗೋಯ್ತು. ಇನ್ನು ನನ್ನ ಮಕ್ಕಳನ್ನ ಯಾರಿಗೂ ಕೊಡಲ್ಲ ದೊಡ್ಡಪ್ಪ ನಾನು. ರಶ್ಮಿನ ಇಲ್ಲೇ ಬಿಟ್ಬಿಟ್ಟು ಹೋಗಮ್ಮ, ನಾನು ನೋಡ್ಕೊತೀನಿ. ಇಲ್ಲ ದೊಡ್ಡಮ್ಮ, ಇಲ್ಲ ನಾನು ನಮ್ಮ ಅಮ್ಮನ ಜೊತೆ ಹೋಗ್ತೀನಿ. ನಮ್ಮ ರೇಖಾ ಅಕ್ಕನ ಹೇಳಿದ್ಲಲ್ಲ, ನಮ್ಮ ಅಮ್ಮನ ದೂರ ಹೋಗೋಳೆ ಅಂತ. ಇವಾಗ ಬಂದ್ಬಿಟ್ಟಾಳೆ ನಮ್ಮ ಅಮ್ಮನ. ನಾನು ಓದ್ತೀನಿ ದೊಡ್ಡಮ್ಮ, ನೀನು ಬಾ ನನ್ನ ಜೊತೆಗೇನೆ. ನಮ್ಮ ಅಮ್ಮನ ಬಿಟ್ಬಿಟ್ಟು ನಾನು ಇರಲ್ಲ. ಇನ್ನ ನಮ್ಮ ಅಮ್ಮನ ಜೊತೆಗೆ ಇರ್ಬೇಕು ನಾನು. ದೊಡ್ಡಮ್ಮ, ಯಾಕೆ ದೊಡ್ಡಮ್ಮ ಅಳ್ತಾ ಇದೆಯಾ? ಅಳ್ಬೇಡ ದೊಡ್ಡಮ್ಮ, ನಿನ್ನ ಹತ್ರ ನಂಗೆ ಒಳ್ಳೆ ಬಿಟ್ಟಿದ್ದೆ. ದೊಡ್ಡಮ್ಮ, ಅಳ್ಬೇಡ, ಸುಮ್ಮನೆ ಅಳ್ಬೇಡ ನೀನು. ನಾನು ಎತ್ತು ಹೋಗಲ್ಲ, ನಿನ್ನ ಹತ್ರಕ್ಕೆ ಬರ್ತೀನಿ. ಎಲ್ಲೂ ಹೋಗಲ್ಲ, ನಾನೇ ನೋಡ್ಕೊಂತೀನಿ ನಿನ್ನ. ಅಳ್ಬೇಡ, ಸುಮ್ಮನೆ ದೊಡ್ಡಮ್ಮ, ಅಳ್ಬೇಡ. ನೀನು ಇಲ್ಲಿರಲ್ಲಮ್ಮ ರಶ್ಮಿ, ನಿಮ್ಮ ಅಮ್ಮನ ಜೊತೆಗೆ ಹೋಗ್ಬೇಕಾ ನೀನು? ಹ್ಞೂ ದೊಡ್ಡಮ್ಮ, ನಾನು ನಮ್ಮ ಅಮ್ಮನ ಜೊತೆಗೆ ಹೋಗ್ತೀನಿ. ನಮ್ಮ ಅಮ್ಮನ ಬೇಕು ನಂಗೆ. ಚೆನ್ನಮ್ಮ, ಅಳ್ಬೇಡ, ಸುಮ್ಮನಿರಮ್ಮ. ಯಾಕೆ ಅಳ್ತಾ ಇದೆಯಾ? ಅಳ್ಕೊಟ್ಟು ಸುಮ್ಮನಿರು. ಮಗುನ ನಗ್ನಗ್ತಾ ಕಳಿಸ್ಕೊಡಮ್ಮ. ನೀನು ನಗ್ನಗ್ತಾ ಕಳಿಸ್ಕೊಟ್ರಲ್ಲ ನಮ್ಮ ಮಗುನ. ಹಿಂಗೆ ಹತ್ರ ಆಗ್ತದ? ಎಲ್ಲೋತಾಳೆ? ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ಹೋಗ್ಬೇಕಂತಂದ್ರೆ ಎಷ್ಟೊತ್ತು ಹೋಗ್ಬೇಕು? 3 ಅವರ್ ಬಸ್ಸಾಗಿ ಹೋದ್ರೆ ಸಿಗ್ತಾಳೆ. ಅಳ್ಬೇಡ, ಸುಮ್ಮನಿರು. ಮಗು ನಗ್ನಗ್ತಾ ಕಳಿಸ್ಕೊಡಮ್ಮ. ಒಳ್ಳೇದಾಗ್ಲಿ ಮಗುಕ. ಅಳ್ಬೇಡ ದೊಡ್ಡಮ್ಮ, ಅಳ್ಬೇಡ ನೀನು. ನಿನ್ನ ಹತ್ರ ನಂಗೆ ಒಳ್ಳೆ ಬರ್ತಿತ್ತು. ಅಳ್ಬೇಡ, ಸುಮ್ಮನೆ ದೊಡ್ಡಮ್ಮ. ಅಕ್ಕ, ಅಳ್ಬೇಡ, ಸುಮ್ಮನಿರಕ್ಕ. ಯಾಕೆ ಅಳ್ತಾ ಇದೆಯಾ? ಎಲ್ಲೂ ಹೋಗಲ್ಲ. ಮಗು ನಮ್ಮ ಹತ್ರ ಇರ್ತದಲ್ಲಕ್ಕ. ನೀನು ಬೇಕಂದಾಗ ಬಂದು 1 2 ದಿವಸ ಇತ್ತು ಮಗು ನೋಡ್ಕೊಂಡು ಹೋಗ್ಬೋದಲ್ಲ. ಅಳ್ಬೇಡ, ಸುಮ್ಮನಿರಕ್ಕ. ಹೌದಾ ಆಂಟಿ? ಯಾಕೆ ಹೇಳ್ತೀರಾ? ಸುಮ್ಮನೆ ರೀ ಆಂಟಿ. ತಾತ ಹೇಳ್ದಂಗೆ ನೀವು ನಗ್ನಗ್ತಾ ಕಳಿಸ್ಕೊಡಿ ಆಂಟಿ. ಹೆಂಗೋ ದೇವರು ಇವಾಗಾದ್ರೂ ಆ ಮಕ್ಕಳ ಮೇಲೆ ಕರುಣೆ ಬಂತಲ್ಲ. ಅವ್ರ ತಾಯಿ ಸಿಕ್ಕವ್ರೆ. ಎಲ್ಲೋ ಇರಮ್ಮ, ಎಲ್ಲೋ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಾನು ಹೊಟ್ಟೆಗೆ ಹುಟ್ಟಿದ ಮಗನೇ ನಮ್ಮನ್ನು ಸೇರಿಲ್ಲ ಕುಡಿಲ್ಲ. ಇನ್ನು ಬೇರೆಯವ್ರ ಮಕ್ಕಳು ನಮ್ಗೆ ದೊಕ್ತಾರೇನಮ್ಮ? ಎಲ್ಲೋ ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ. ನಮ್ಮ ಮುತ್ತು ದೊಡ್ಡಮ್ಮ, ಇವಾಗ ನಡಿ, ನಾವು ಊರಿಗೆ ಹೋಗೋಣ ನಡಿ. ನಮ್ದು ಮನೆ ದೊಡ್ಡದಾಗೈತಂತೆ, ನೀನೆಲ್ಲ ಇರಿ ಅಂತ ನಡಿ. ಏನಮ್ಮ ರೇಖಾ ಮದುವೆದು ಏನು ಅನ್ಕಂಡೆ? ಇಲ್ಲ ದೊಡ್ಡಪ್ಪ, ಇನ್ನೂ 1 2 ದಿವಸ ಮಾಡಲ್ಲ.
ನೋಡೋಣ ಮುಂದೆ ಯಾವಾಗಾದ್ರೂ ಅವರು ಏನಾನ ಬಂದರೆ ಹೇಳ್ತೀನಿ ದೊಡ್ಡಪ್ಪ ನಾನು. ಇವಾಗ ಹೆಂಗೂ ನೀವು ನಮ್ಮ ಜೊತೆಗೆ ಬರ್ತಾ ಇದ್ದೀರಲ್ಲ, ನೀವೇ ಮಾತಾಡಿರಂತೆ. ಇನ್ನೂ ಒಂದೆರಡು ದಿವಸ ಮಾಡಲ್ಲ ದೊಡ್ಡಪ್ಪ. ನನ್ನ ಮಕ್ಳು ಇವಾಗ ಸಿಕ್ಕವ್ರೆ, ನಾನು ಅವ್ರ ಜೊತೆಗೆ ಇರಬೇಕು. ಇವಾಗೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಬೇಡ ಬೇಡ. ಏನು ಅವಳಿಗೇನು ವಯಸ್ಸೇನು ಕೊಳ್ಳೋತಾ ಇಲ್ಲ. ಇನ್ನೆರಡು ದಿವಸ ಹೋಗ್ಲಿ, ಆಮೇಲೆ ನೋಡೋಣ. ಅಯ್ಯೋ ಹಂಗಂದ್ರೆ ಹೆಂಗಮ್ಮ, ಆ ಹುಡುಗನ ಬೆಮೆ ಇಟ್ಕೊಂಡವನೇ ಪಾಪ. ನಾನೇನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ ದೊಡ್ಡಪ್ಪ, ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಇನ್ನೂ ಒಂದೆರಡು ದಿವಸ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ, ನನ್ನ ಮಕ್ಳು ಇಷ್ಟು ವರ್ಷ ಆದಮೇಲೆ ಇವಾಗ ಸಿಕ್ಕವ್ರೆ. ಒಂದೆರಡು ದಿವಸ ಅವ್ರ ಜೊತೆಗೆ ಇರಬೇಕಂತ ನನಗೂ ಆಸೆ ಇರಲ್ಲ. ಈ ಸದ್ಯಕ್ಕೇನು ಮದುವೆ ಏನು ಮಾಡಲ್ಲ ದೊಡ್ಡಪ್ಪ. ಆ ಹುಡುಗನ ಕಾಯಂಗಿದ್ರೆ ಕಾಯಿಲೆ, ಇಲ್ಲ ಅಂತಂದ್ರೆ ಬೇರೆ ಮದುವೆ ಆಗಲಿ, ನಮ್ದೇನು ಅಭ್ಯಂತರ ಇಲ್ಲ. ಇಲ್ಲ ಬಿಡಿ ಆಂಟಿ, ಬೇರೆ ಮದುವೆ ಆಗಲ್ಲ ಮೇಷ್ರು. ಎಷ್ಟು ದಿನ ಬೇಕಾದರೂ ಕಾಯ್ತಾರೆ ರೇಖಾಗೋಸ್ಕರ ಅಲ್ವಾ ರೇಖಾ? ಏನೋ ಗೊತ್ತಿಲ್ಲ ಬಾವ, ಅಮ್ಮ ಹೆಂಗೆ ಹೇಳಿದ್ರೆ ಹಂಗೆ. ಏನೋ ಒಂದು ಮಾತಾಡೋಣ ಬಿಡಮ್ಮ. ಏನು ಮಾಡೋಕ್ಕತ್ತೈತೆ? ಇವಾಗ ನೀನು ಆಸೆ ಪಡೋದೇನು ತಪ್ಪಿಲ್ಲ. ಮಕ್ಳು ಇಷ್ಟಿನಿಂದ ನಿನ್ನ ಜೊತೆಗಿರಿಲ್ಲ, ಇವಾಗ ಸಿಕ್ಕವ್ರೆ. ಸಡನ್ನಾಗಿ ಯಾಕೆ ಮಗುಗೆ ಮದುವೆ ಮಾಡೋದು? ಇನ್ನೂ ಒಂದು 2 ದಿವಸ ನೋಡೋಣ ಬಿಡು. ವಿಜಯ್, ನಾನು ಅರ್ಜೆಂಟ್ ಹೋಗ್ಬೇಕಪ್ಪ. ನೆನ್ನೆ ಬಂದಿರೋದು ಫ್ಯಾಕ್ಟ್ರಿ ಹತ್ರ ಏನಾಯ್ತೋ ಏನೋ. ರಕ್ಷಾ ನಂಗೆ ಕರ್ಕೊಂಡು ಹೋಗ್ತೀನಿ ನಾನು. ನಡಿಯಪ್ಪ, ಅವರು ಮನೆಗೆ ಹಂಗೆ ಹೋಗ್ಬಿಟ್ಟು ಮಗುನ ಕರ್ಕೊಂಡು ಹೋಗೋಣ. ರಕ್ಷಾ ವಿಷಯಕ್ಕೆ ಆಂಟಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಆ ಭದ್ರಪ್ಪ ಇದ್ದಾನಲ್ಲ ಭಾರಿ ಕಿಲಾಡಿ, ಅದಕ್ಕೆ ನಿಮ್ಗೇನಾದರೂ ನೆಪ ಒಡ್ಡಿ ಮಗುನ ಕಳಿಸ್ತೀರಾ ಮಾಡ್ತಾನೇನೋ ಅಂತ ನಾನು ಅದಕ್ಕೆ ಬಂದಿದ್ದು. ನಡೀರಿ ಹೋಗೋಣ. ಹಂಗಿಂದಂಗೆ ರಕ್ಷಾನ ಕರ್ಕೊಂಡು ನೀವು ಒಡ್ಡಿರಂತೆ. ದೊಡ್ಡಪ್ಪ, ನೀನು ಇಲ್ಲಿ ದುಡ್ದಿದ್ದು ಸಾಕು. ಇನ್ನು ನಮ್ಮ ಜೊತೆಗೆ ಇರ್ಬೇಕು ನೀನು. ನಮಗೂ ಅಲ್ಲಿ ಯಾರೂ ಆಸರೆ ಇಲ್ಲ. ಅಲ್ಲಮ್ಮ, ನಿಮ್ಮ ಯಜಮಾನ್ ನಾವಾಗ ಬಟ್ಟೆಗಳೆಲ್ಲ ಬ್ಯಾಗ್ ಇಟ್ಕೊಂಡು ನಿಂತವ ನಮ್ಮಲ್ಲಿ ಕಾರ್ ಹತ್ರ ಕೂತ್ಕೊಂಬಿಟ್ಟವನೆ. ಕೂತ್ಕೊಳ್ಳಿ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಕೊಡ್ತೀನಿ ನೋಡಿ ಕೆಲಸ. ಸುಮ್ಮನೆ ಬಿಡ್ತೀನಾ? ನಾನು ಇಲ್ದಿದ್ದಂಗೆ ನನ್ನ ಮಕ್ಕಳಿಗೆ ಎಷ್ಟು ಹಿಂಸೆ ಕೊಟ್ಟವನೆ. ಅವನೇನು ಸುಮ್ಮನೆ ಬಿಡ್ತೀನ ನಾನು? ಏನು ಕೆಲಸ ಕೊಡ್ತೀನಿ ಅಂತ ನೋಡ್ತಾ ಇರು ದೊಡ್ಡಪ್ಪ. ಅಯ್ಯೋ ಬೋಲ್ ನನ್ನ ಮಗನಮ್ಮ, ನಿನ್ನ ಗಣ್ಣು ಕಡಿಮೆ ಮೂರ್ತಿ ಏನಲ್ಲ. ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ಅವ್ನು ರಂಗೋಲಿ ಕೆಳಗೆ ನುಗ್ತಾನೆ. ಬೋಲಿ ಕಿಲಾಡಿ ನನ್ನ ಮಗನವನ. ಆಡಲಿ ಏನೇನು ಆಟ ಆಡ್ತಾನೋ ಆಡಲಿ. ಎಲ್ಲ ಮುಗಿತಾ ಬಂತು, ಕೊಡ್ತೀನಿ ನೋಡ ಅವ್ನ ಕೆಲಸ. ಅಮ್ಮ, ಅಪ್ಪನ ಸರಿಲ್ಲ, ನಮ್ಮನ್ನೆಲ್ಲ ಮಾರಾಕ್ ಬಿಡ್ತಾನೆ. ನೀನೇನು ಮಾತಾಡಿಸ್ಬೇಡ, ಸುಮ್ಮನೆ ಇರಮ್ಮ. ಆಮೇಲೆ ತಿರ್ಗಾ ಮಾರಾಕ್ ಬಿಡ್ತಾನೆ. ನಾವೇ ಸೇರಿ ಎಲ್ಲರೂ ಸೇರಿ ನಿಮ್ಮ ಅಪ್ಪನ್ನೇ ಮಾರಕ್ಕೆ ಬಿಡೋಣ ಬಿಡು. ಯಾರ್ಕನ? ರಶ್ಮಿ? ಹೂನಮ್ಮ, ಹೂ ನೀನು ಹೇಳ್ತಾ ಇರೋದು ಸರಿ. ನಾವೇ ಅಪ್ಪನ ಮಾರಾಕ್ ಬಿಡೋಣ. ರೇಖಕ್ಕ? ಆಯ್ತು, ನಾವೇ ಮಾರಕ್ಕೆ ಬಿಡೋಣ ಬಿಡು ಅಪ್ಪನ್ನ. ಏನು ಅಮ್ಮನ ಬಂದಿದ್ದೆ ಮಕ್ಕದಾಗ ಕಳಿಗ್ಲೊಬ್ಬೊಬ್ಬೊಬ್ಬ. ಏನು ಕಳೆ ಬಂದ್ಬಿಡ್ತಮ್ಮ ನಿನ್ನ ಮಕ್ಕಳಕ್ಕ? ಯಾಕಮ್ಮ, ಏನಾಯ್ತು? ದೊಡ್ಡಪ್ಪ, ರಶ್ಮಿ ಏನೋ ಅಷ್ಟು ಬುದ್ಧಿ ಬಂದಿತ್ತು, ನನ್ನನ್ನು ಗುರ್ತಿಡಿದ್ಲು. ರಕ್ಷಾ ಎಳೆ ಮಗುವಲ್ಲ, ಅದೇ ನನ್ನನ್ನು ಗುರ್ತಿಡಿತಾಳೋ ಇಲ್ಲೋ, ನನ್ನ ಜೊತೆಗೆ ಬರ್ತಾಳೋ ಬರಲ್ಲೋ, ಅದೇ ಒಂದು ಯೋಚನೆ ಆಗ್ಬಿಟ್ಟೈತೆ ದೊಡ್ಡಪ್ಪ. ನಂಗೆ ಏನು ಮಾಡ್ಬೇಕಂತ ನಂಗೆ ದಿಕ್ಕೇ ತೋಚ್ತಾ ಇಲ್ಲ. ಅವಳು ಎಳೆ ಮಗು ಇದ್ಲಲ್ಲ ದೊಡ್ಡಪ್ಪ, ಅವಳಿಗೇನು ಜ್ಞಾಪಕ ಇಲ್ಲ. ನಾನು ಏನು ಮಾಡೋದು ನನಗೇನು ಗೊತ್ತಾಗ್ತಾ ಇಲ್ಲಲ್ಲ ದೊಡ್ಡಪ್ಪ. ಅಮ್ಮ, ನೀನು ನಡಿ, ನಾನು ಇದ್ದೀನಲ್ಲ. ನಾನು ಹೇಳ್ತೀನಿ ನಡಿ, ಹೋಗೋಣ ನಡಿ ನಾವು. ದೊಡ್ಡಮ್ಮ ನಡಿ, ಬಟ್ಟೆಗಳೆಲ್ಲ ಎತ್ಕೊಂಡು ನಡಿ, ಹೋಗೋಣ ನಾವು. ನೀವು ಇವಾಗ ಹೋಗ್ರಮ್ಮ. ನಾನು ಇನ್ನೊಂದು 2 ದಿವಸ ಆದಮೇಲೆ ಬರ್ತೀನಿ. ನೀವು ಇವಾಗ ಹೋಗಿರ್ರಿ ಊರ್ಕ. ಸರಿ ದೊಡ್ಡಮ್ಮ, ನೀನು ಬರಬೇಕು. ನೀನು ಯಾವಾಗ ಬರ್ತೀಯ ಅಂತ ನಾನು ಕಾಯ್ತಾ ಇರ್ತೀನಿ. ಆಯ್ತಮ್ಮ, ಬರ್ತೀನಿ ನಾನು. ಬಾಮ್ಮ ಬರ್ರಿ, ಆ ಭದ್ರಪ್ಪನ ಮನೆಗೆ ಹೋಗಿ ಆ ಮಗುನ ಕರ್ಕೊಂಡ ಹಂಗೆ ಹೋಗೋಣ ಬರ್ರಿ.